ಬೆಳಗಾವಿಯಲ್ಲಿ ಮೈಕ್ರೋ ಫೈನಾನ್ಸ್ ಕಿರುಕುಳಕ್ಕೆ ವಿವಾಹಿತ ಮಹಿಳೆ ಕೆರೆಗೆ ಹಾರಿ ಆತ್ಮಹತ್ಯೆಗೆ ಶರಣು. ಬೆಳಗಾವಿ ಜಿಲ್ಲೆ ಬೈಲಹೊಂಗಲ ಆನಿಗೋಳ ಗ್ರಾಮದಲ್ಲಿ ಒಂದು ಘಟನೆ ನಡೆದಿದೆ. ಗ್ರಾಮದ ಗೌರವ ನಿಲ್ಲಪ್ಪ ಕೆಂಗಾನೂರು 36 ವರ್ಷ ಆತ್ಮಹತ್ಯೆಗೆ ಶರಣಾದ ಮಹಿಳೆ. ವಿವಿಧ ಮೈಕ್ರೋ ಫೈನಾನ್ಸ್ನಲ್ಲಿ 7 ರಿಂದ 10 ಲಕ್ಷದವರೆಗೆ ಸಾಲವನ್ನು ಮಾಡಿಕೊಂಡಿದ್ದಂತಹ ಕುಟುಂಬ ಸಾಲ ತೀರಿಸುವಂತೆ ಮೈಕ್ರೋ ಫೈನಾನ್ಸ್ನಿಂದ ನಿರಂತರ ಕಿರುಕುಳದ ಆರೋಪ. ಹೀಗಾಗಿ ಜೀವನ ನಿರ್ವಹಣೆಗೆ ಸಾಲ ಮಾಡಿಕೊಂಡಿದ್ದಂತಹ ಮಹಿಳೆ ಆತ್ಮಹತ್ಯೆಗೆ ಶರಣಾಗಿದ್ದಾಳೆ. ಮಹಿಳೆ ಆತ್ಮಹತ್ಯೆ ಹಿನ್ನೆಲೆ ಮುಗಿಲು ಮುಟ್ಟಿದ ಕುಟುಂಬಸ್ಥರ ಆಕ್ರಂದನ. ಬೈಲಹೊಂಗಲ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಈ ಒಂದು ಘಟನೆ ನಡೆದಿದೆ. ಅನಿಗೋಳ ಗ್ರಾಮದಲ್ಲಿ ಬೆಳಗ್ಗೆ ಸುಮಾರು 3:30ರಿಂದ 4 ಗಂಟೆಯ ಸಮಯದಲ್ಲಿ ಗಂಗವ್ವ ನೀಲಪ್ಪ ಕೆಂಗನಾರ್ ಎಂಬ ರೈತ ಮಹಿಳೆ ಇವತ್ತು ಮೈಕ್ರೋ ಫೈನಾನ್ಸ್ಗಳ ಕಿರುಕುಳದಿಂದ ಈ ಗೌರವ ಅನ್ನೋ ಮಹಿಳೆ ಏನೈತಿ, ನಿನ್ನೆ ರಾತ್ರಿ ಇವತ್ತು ಬೆಳಿಗ್ಗೆ ಅವರು ಮೈಕ್ರೋ ಫೈನಾನ್ಸ್ದ ಸಾಲವನ್ನು ಮರುಪಾವತಿ ಮಾಡಬೇಕಾಗಿತ್ತು. ಅದಕ್ಕೆ ನಿನ್ನೆ ಕಳೆದ ರಾತ್ರಿಯಿಂದ ಚಿಂತಾಜನಕವಾಗಿ ಕೆಲವೊಂದು 10 ಜನರ ಹತ್ರ ಹಣವನ್ನು ಕೇಳಿದ್ದಾರೆ. ಮಗನಿಗೆ ರಾತ್ರಿ ಮಲ್ಕೋವಾಗ ನಾಳೆ ನಾನು ಬೆಳಿಗ್ಗೆ ಎದ್ಕೊಳ್ಳೋ ಫೈನಾನ್ಸ್ ರೊಕ್ಕ ತುಂಬಬೇಕಪ್ಪ, ಏನು ಮಾಡೋದು ಅನ್ನೋ ಚಿಂತೆ ಬಂದೈತಿ ಅಂತೇಳಿ ಈ ಮಗನ ಹತ್ರ ವಿಷಯವನ್ನು ತೊಡ್ಕೊಂಡ ತಕ್ಷಣ ಏನು ಮಗ ಏನು ಚಿಂತೆ ಮಾಡಬೇಡವ, ನಾಳೆ ಬೆಳಿಗ್ಗೆ ಏನಾರ ನೋಡಕ್ಕೆ ಬರ್ತೈತಿ, ಏನಾರ ಅಡ್ಜಸ್ಟ್ಮೆಂಟ್ ಮಾಡಕ್ಕೆ ಬರ್ತೈತಿ ಅಂತೇಳಿ ಮಗ ಉತ್ತರ ಕೊಟ್ಟಾಗ ಮಹಿಳೆ ನೊಂದು ಏನು ಮಾಡಿದಾರೆ ಅಂದರೆ ಬೆಳಿಗ್ಗೆ 4 ಗಂಟೆಗೆ ಬಂದು ಇಲ್ಲಿ ಇರ್ತಕ್ಕಂಥ ಅನಿಗೋಳ ಗ್ರಾಮದಲ್ಲಿ ಇರ್ತಕ್ಕಂಥ ಕೆರೆಯಲ್ಲಿ ಬಿದ್ದು ಏನು ಮಾಡಿ ಆತ್ಮಹತ್ಯೆ ಮಾಡ್ಕೊಂಡ. ಈ ಮೈಕ್ರೋ ಫೈನಾನ್ಸ್ಗಳ ಕಿರುಕುಳ ಯಾವ ಲೆವೆಲ್ ಆಗಿದೆ ಅಂದರೆ ಇವತ್ತು ಸರ್ಕಾರ ಸುಗ್ರೀವಾಜ್ಞೆ ಪಾಸ್ ಮಾಡಿದೆ. ಸುಗ್ರೀವಾಜ್ಞೆ ಪಾಸ್ ಮಾಡಿದ್ದಾದರೂ ಇವತ್ತು ಸ್ಥಳೀಯ ಇಲ್ಲಿ ತಹಶೀಲ್ದಾರ್ ಇರ್ಬೋದು, ಪೊಲೀಸ್ ಇಲಾಖೆ ಇರ್ಬೋದು, ಪ್ರತಿ ಗ್ರಾಮಗಳಿಗೆ ವಿಸಿಟ್ ಕೊಟ್ಟು ಅಲ್ಲಿ ಎಲ್ಲ ಅವೇರ್ನೆಸ್ ಮಾಡುವಂಥ ಕಾರ್ಯಕ್ರಮ ಮಾಡಬೇಕಾಗಿತ್ತು. ಆದರೆ ಇನ್ನೂವರೆಗೂ ರೈತರ ಆತ್ಮಹತ್ಯೆ ಸರತಿ ಸಾಲಿನಲ್ಲಿ ನಿಂತಿದೆ. ಇವತ್ತು ಈ ತಾಯಿ ಆತ್ಮಹತ್ಯೆ ಮಾಡ್ಕೊಂತಾಳೆ. ಇದು ಅನಿಗೋಳದ ನನ್ನ ಗಮನಕ್ಕೆ ಇದ್ದಂಗೆ ಇದು 4ನೇ ಆತ್ಮಹತ್ಯೆ. ಇನ್ನು ಜಿಲ್ಲೆಯಲ್ಲಿ ಎಷ್ಟು ಆತ್ಮಹತ್ಯೆ ಪ್ರಕರಣಗಳಾಗಿದಾವೆ ಅನ್ನೋದ ಅಂಕಿಅಂಶ ತೆಗಿಬೇಕೈತಿ. ಈ ಆತ್ಮಹತ್ಯೆಗೆ ಪ್ರಮುಖ ಕಾರಣ ಈ BSS ಅನ್ನೋ ಮೈಕ್ರೋ ಫೈನಾನ್ಸ್. ಇದರ ಜೊತೆಗೆ ಇನ್ನೂ ಗೌರವ ಅನ್ನೋ ತಾಯಿಯು ಇನ್ನೂ 6-7 ಸಂಘದಾಗ ಸಾಲಗಳದಾವಂತ ಇಲ್ಲಿ ಅನಿಗೋಳ ಗ್ರಾಮಕ್ಕಂತೂ ಬೈಲಹೊಂಗಲಕ್ಕೂ ಇಡೀ ರಾಜ್ಯದ ಜನತೆಗೆ ನಾನು ಹೇಳಕ್ ಬಯಸ್ತೀನಿ, ಯಾರೂ ಮೈಕ್ರೋ ಫೈನಾನ್ಸ್ಗಳಿಗೆ ಅಂಜಿ ಸಾಲಕ್ಕೆ ಅಂಜಿ ತಾವು ಯಾರೂ ಮಹಿಳೆಯರ ಆತ್ಮಹತ್ಯೆಗಳನ್ನ ಮಾಡ್ಕೋಬಾರ್ದು. ನಿಮ್ಮ ಹಿಂದೆ ಯಾವಾಗಲೂ ಸದಾಕಾಲ ಕರ್ನಾಟಕ ರಾಜ್ಯ ರೈತ ಸಂಘ ತಮ್ಮ ಜೊತೆ ಇರ್ತೈತಿ ಅಂತೇಳಿ ನಾವು ಇದರಿಂದ ವಾಗ್ದಾನ ಮಾಡ್ತಾ ಇದ್ದೀವಿ. ಕಿಶನ್ ನಂದಿ, ರಾಜ್ಯ ಕಾರ್ಯದರ್ಶಿಗಳು, ಕರ್ನಾಟಕ ರಾಜ್ಯ ರೈತ ಸಂಘ.